Hello, welcome to the episode 24 of the Hruday Chetan Show. We spotlight Rakesh, a seasoned media professional whose creative brilliance and leadership have shaped some of the South India's most watched television content. Rakesh takes us through his hands-on journey of scripting, from managing social media to creating brand-aligned content. His contribution helped keep the network at the top of the ratings from launch to legacy. He shares his experience in executing both live and studio based events along with his passion for mentoring, including designing an online course on TV anchoring and winning recognition with the VK Short Film Award. Let us welcome Rakesh sir on our screen. How are you doing, sir? Good morning. Yeah, good morning, sir. So, this is an special episode for me because today we have you, sir. I'm very happy to have you, sir. I'm happy that you're having me on this podcast so that I can share my little experiences with you. So, let us continue our episode today. So, now, can you take us back to the beginning? It's not so easy stepping into a media world. ಏನ್ ಇನ್ಸ್ಪೈರ್ ಆಯ್ತು ಸರ್ ಈ ಟೆಲಿವಿಷನ್ ಅಂಡ್ ಮೀಡಿಯಾದಲ್ಲಿ ಸರ್? ಒಂದು ಫೋಟೋ ಶೂಟ್ಗಳು ಮಾಡ್ತಾ, ಒಂದು ಲ್ಯಾಂಡ್ಸ್ಕೇಪ್ಗಳು ಫೋಟೋಸ್ ತೆಗಿತಾ, ಮೋರ್ ದನ್ ಟೇಕಿಂಗ್ ಅ ಸೆಲ್ಫಿ. ಇವಾಗ ಏನು ನಾವು ಎಲ್ಲಾದ್ರೂ ಆಚೆ ಹೋದ್ರೆ ಒಂದು ನಿಂತ್ರೆ ಕೂತ್ರೆ ತಿಂದ್ರೆ ಎಲ್ಲದನ್ನು ಒಂದು ಸೆಲ್ಫಿ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ಈಗ. ಬಟ್ ಮುಂಚೆ ಹಂಗೆ ಏನೋ ಒಂದು ಆಲ್ಬಮ್ ಆಗಿ ಪ್ರಿಂಟ್ ಮಾಡಿ ಇಟ್ಕೊಂಡು ಅದನ್ನ ಎವ್ರಿ ಡೇ ಯಾವಾಗ ಟೈಮ್ ಸಿಕ್ಕಿದಾಗ ಫ್ರೆಂಡ್ಸ್ ಎಲ್ಲ ಮತ್ತೆ ಸಿಕ್ಕಿದಾಗ ಫ್ಯಾಮಿಲಿ ಎಲ್ಲ ಸಿಕ್ಕಿದಾಗ ನೋಡ್ತಾ ಇದ್ವಿ. ಸೊ ದೋಸ್ ವರ್ ದ ಮೂಮೆಂಟ್ಸ್ ವಿ ಸ್ಟಾರ್ಟ್. To be okay with it. I need to be fine with it if they are not able to do it at that time. I need to follow up also. And I wanted you to be in my podcast, so I had to have my patience. That's how I waited for such a long time to have you. 2-3 weeks wait ಮಾಡಿ ಎಲ್ಲ ಆದ್ಮೇಲೂ when we were about to start you had to wait for again 40 minutes or 1 hour. So ಆ moment ಏನಿತ್ತಲ್ಲ, that was the struggle what every person in India goes through to get to the right place, to get to the right content, to get the right opportunities. ಒಂದು ಯಾವುದೋ ಒಂದು ಚಾನಲ್ ಅಲ್ಲೋ ಅಥವಾ ಯಾವುದೋ ಒಂದು
ಒಂದು ಕೇಬಲ್ ನೆಟ್ವರ್ಕ್ ಅಲ್ಲಿ ಆಗಿರಲಿ, ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿರಲಿ, ಮೀಡಿಯಾದಲ್ಲಿ ಇಫ್ ಯು ವಾಂಟ್ ಟು ಸ್ಪೀಕ್ ಅಬೌಟ್ ದ ಚಾಲೆಂಜಸ್, ಸ್ಟ್ರಗಲ್ಸ್ ಅಂತ ಅಂದರೆ ಫಸ್ಟ್ ಥಿಂಗ್ ಈಸ್ ಯುವರ್ ಪೇಷನ್ಸ್. ತುಂಬ ಪೇಷನ್ಸ್ನ ಟೆಸ್ಟ್ ಮಾಡುತ್ತೆ. ಇಫ್ ಯು ಓವರ್ಕಮ್, ಐ ಥಿಂಕ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಯುವರ್ career, not just to start the career, to sustain in this career. ಸರ್, ಈ ಪ್ರೊಫೆಷನ್ಗೆ ನಿಮಗೆ ಏನಾರ ಕ್ವಾಲಿಫಿಕೇಶನ್ಸ್ ಬೇಕಿತ್ತ ಸರ್ ಸಬ್ಮಿಟ್ ಮಾಡೋಕ್ಕೆ, ನಿಮ್ಮ ಡಿಗ್ರಿ ಆಗಲಿ? ಡೆಫಿನೆಟ್ಲಿ ಎಸ್. ನನಗೆ ಈ ಕರಿಯರ್ಗೆ ಅಂತ ಹೇಳೋದಕ್ಕಿಂತ ಪ್ರತಿಯೊಬ್ಬರಿಗೂ ಒಂದು ಡಿಗ್ರಿ, ಒಂದು ಕ್ವಾಲಿಫಿಕೇಷನ್, ಒಂದು ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಡೋಂಟ್ ವಾಂಟ್ ಟು ಸೇ ಇದು ನೆಗೆಟಿವ್ ಆಗಿ ತಗೊಳ್ಳೋರು ಜಾಸ್ತಿ ಇರ್ತಾರೆ. ಓದಿಲ್ಲ ಅಂದ್ರೂ ನೀನು ಮೀಡಿಯಾದಲ್ಲಿ ಸಸ್ಟೈನ್ ಆಗ್ಬೋದು, ಮೀಡಿಯಾದಲ್ಲಿ ಕೆಲಸ ಮಾಡ್ಬೋದು. ಓದಲ್ಲೇ ಇದ್ದವರು ತುಂಬ ಜನ ಇದ್ದಾರೆ, ಅಚೀವ್ ಮಾಡಿರೋರು. ಬಟ್ ಓದಿ ಒಂದು ಎಜುಕೇಷನ್ ಇದ್ದು ಅದಕ್ಕೊಂದು ಕ್ವಾಲಿಫೈಡ್ ಪೊಸಿಷನಲ್ಲಿ ನೀನು ಬಂದಾಗ ಸಿಗೋ ಮರ್ಯಾದೆ ಬೇರೆ. ಅಟ್ಲೀಸ್ಟ್ ಫಾರ್ ದ್ಯಾಟ್ ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಡಿಗ್ರಿ. ತುಂಬ ಜನ ಇಂಜಿನಿಯರಿಂಗ್ ಮಾಡಿದವರು, MBA ಮಾಡಿದವರು ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾಟ್ ಜಸ್ಟ್ ಡಿಗ್ರಿ, ನೀನು ಏನು ಮಾಡಬೇಕು ಅಂತಿದೆಯಾ ಅದರಲ್ಲಿ ನೀನು ನಾಲೆಡ್ಜ್ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ನೀನು ಅದನ್ನು ಓದಿರ್ಬೇಕು. ಸೊ ಇವಾಗ ಅಕಾಡೆಮಿಕ್ಸ್ ವರ್ಸಸ್ ಪ್ಯಾಷನ್ ಸರ್, ಎಷ್ಟು ಇಂಪಾರ್ಟೆಂಟ್ ಸರ್ ಈ ಎರಡು? ಫೋಕಸ್ ಮೋರ್ ಆನ್ ಸ್ಟಡೀಸ್ ಫಸ್ಟ್ ಟಿಲ್ ಯು ಗೆಟ್ ಇನ್ ಟು ಸಮ್ ಪೊಸಿಷನ್. ಆಮೇಲೆ ಫುಲ್ ಟೈಮ್ ನಿಮ್ಮ ಪ್ಯಾಷನ್ ಏನಿದೆ, ಇಫ್ ಯು ಆರ್ ಕಾನ್ಫಿಡೆಂಟ್, ಇಫ್ ಇಟ್ ಈಸ್ ಅರ್ನಿಂಗ್ ಯು ಟು ಬಿ ವೆರಿ ಪ್ರಾಕ್ಟಿಕಲ್, then you can go with your passion. ಕಂಪ್ಲೀಟ್ ಅಕಾಡೆಮಿಕ್ಸ್ ಅಂತ ಕೂತ್ಕೊಂಡ್ರೆ ನೀನು ನಿನ್ನ ಪ್ಯಾಷನ್ ಅಚೀವ್ ಮಾಡೋಕ್ಕಾಗಲ್ಲ. ಇಲ್ಲ ನನ್ನ ಪ್ಯಾಷನ್ ಅಂತ ಕೂತ್ರೆ ನೀನು ಓದೋದು ನಿಂತೋಗುತ್ತೆ. So now I want to wish you a happy Father's Day, sir, and happy Father's Day to all the men out there. It's very, very great to have you there on my podcast. Thank you very much. So ನೀವು ಸ್ಕ್ರಿಪ್ಟಿಂಗ್, ಸ್ಟೋರಿ ಬೋರ್ಡಿಂಗ್, ಬಜೆಟಿಂಗ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಮಾಡಿದ್ದೀರಾ ಸರ್. ಸೊ ವಿಚ್ ಒನ್ ಎಕ್ಸೈಟ್ಸ್ ಯು ಮೋರ್ ಸರ್? ವಾಟ್ ಯು ಫೀಲ್ ಎಕ್ಸೈಟಿಂಗ್? ನೀನು ಒಬ್ಬ ಗೆಸ್ಟಿಗೆ ಅಪ್ರೋಚ್ ಮಾಡೋದಾ, ಅಥವಾ ಕ್ವೆಶನ್ಸ್ ಪ್ರಿಪೇರ್ ಮಾಡೋದಾ, ಅಥವಾ ಅದನ್ನು ಶೂಟ್ ಮಾಡೋದಾ, ಎಡಿಟ್ ಮಾಡೋದಾ, ಅಪ್ಲೋಡ್ ಆದಮೇಲೆ ಅದ್ರ ಎಂಡ್ ರಿಸಲ್ಟ್ ಬರುತ್ತಲ್ಲ, ಜನ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಯಾವ್ದು ನಿನಗೆ ಎಕ್ಸೈಟಿಂಗ್ ಅಂದರೆ ಏನು ಹೇಳ್ತೀಯಾ? ಎಲ್ಲಾನು ಎಕ್ಸೈಟಿಂಗ್ ಇದೆ, ಬಟ್ ಅದರ್ ಒಂದು ಇವಾಗ ಎಡಿಟಿಂಗ್ ಒಂದು ಅದರಲ್ಲಿ ಒಂದು ಎಕ್ಸೈಟಿಂಗ್ ಪಾರ್ಟ್ ಇದೆ. ಸ್ಕ್ರಿಪ್ಟಿಂಗ್ ಮಾಡೋದು, ಕ್ವಶನ್ಸ್ ಪ್ರಿಪೇರ್ ಮಾಡೋದು, ಅದರಲ್ಲಿ ಒಂದು ಎಕ್ಸೈಟಿಂಗ್ ಪಾರ್ಟ್ ಇದೆ. ಯಾವ ಕ್ವಶನ್ಸ್ ಮೈಂಡ್ ಟ್ರಿಗರ್ ಆಗುತ್ತೆ, ಯಾವ ಕ್ವಶನ್ಸ್ ಆಗಬೇಕು ಅಂತ. ಸೊ ಅದರಲ್ಲಿ ಒಂದು ಎಕ್ಸೈಟಿಂಗ್ ಪಾರ್ಟ್ಸ್ ಇರುತ್ತೆ. ಸೊ ಎವ್ರಿಥಿಂಗ್ ಇಸ್ ಎಕ್ಸೈಟಿಂಗ್. ಆ ಎಕ್ಸೈಟ್ಮೆಂಟ್ ಇಲ್ಲ ಅಂದರೆ ಮೀಡಿಯಾದಲ್ಲಿ ಎಸ್ಪೆಷಲಿ ಕೆಲಸ ಮಾಡೋಕ್ಕಲ್ಲ, ಯಾವ ಕೆಲಸನೂ ಆಗೋದು. ಶೋ ಪ್ಲಾನ್ ಮಾಡೋದು ಎಕ್ಸೈಟ್ಮೆಂಟು, ಆ ಶೋಗೆ ಯಾರು ಗೆಸ್ಟ್ ಬರ್ತಾರೆ ಅನ್ನೋದು ಎಕ್ಸೈಟ್ಮೆಂಟು, ಅದನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡ್ತೀವಿ ಇಸ್ ಎಕ್ಸೈಟ್ಮೆಂಟ್. ಸೊ ಫ್ರಮ್ ಸ್ಕ್ರ್ಯಾಚ್ ಟು ಎಂಡ್ ರಿಸಲ್ಟ್ ಏನಂದರೆ ಆ ಎಕ್ಸೈಟ್ಮೆಂಟಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಯಾವಾಗ ಅಂದರೆ ಒಂದೊಂದು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದಾಗ, ಅದನ್ನು ಸೆಲೆಬ್ರೇಟ್ ಮಾಡಿದಾಗ ನಮಗೆ ಖುಷಿ ಆಗುತ್ತೆ. ಮೋರ್ ದೆನ್ ಕಾಲಿಂಗ್ ಇಟ್ ಅನ್ ಎಕ್ಸೈಟ್ಮೆಂಟ್, ಓಕೆ ದಟ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಎಂಡ್ ರಿಸಲ್ಟ್. ಸೊ ಆ ಎಂಡ್ ರಿಸಲ್ಟ್ ಬರೋವರೆಗೂ ಎವ್ರಿಥಿಂಗ್ ಈಸ್ ಅನ್ ಎಕ್ಸೈಟಿಂಗ್ ಪ್ರೋಸೆಸ್. ಸೊ ಹೌ ಡು ಯು ಬ್ಯಾಲೆನ್ಸ್ ಕ್ರಿಯೇಟಿವಿಟಿ ಮತ್ತು ಡೆಡ್ಲೈನ್ಸ್ ವೈಲ್ ಯು ಆರ್ ಪ್ರೊಡ್ಯೂಸಿಂಗ್ ಹೈ ಕ್ವಾಲಿಟಿ ಕಾಂಟೆಂಟ್? ಇಟ್ಸ್ ಅನ್ ಎವ್ರಿ ಡೇ ಎಕ್ಸರ್ಸೈಸ್ ಅಷ್ಟೇ, ದರ್ ಇಸ್ ನೋ ಅದರ್ ವೇ. ಈಗ ನೀನು ಎವ್ರಿ ಸಂಡೇ ಏನಾದರೂ ಒಂದು ಮಾಡಬೇಕು, ಅಪ್ಲೋಡ್ ಮಾಡಬೇಕು ನಿನ್ನ ಪಾಡ್ಕಾಸ್ಟ್ ಅಂದರೆ ಹೆಂಗೆ ಬೈ ಹುಕ್ ಯಾರನ್ನಾದ್ರೂ ಅಪ್ರೋಚ್ ಮಾಡಲೇಬೇಕು. ಇವರಿಲ್ಲ ಇನ್ನೊಬ್ರಿಗೂ, ಅವರಿಲ್ಲ ಅಂದರೆ ಮತ್ತೊಬ್ರು ಅಪ್ರೋಚ್ ಮಾಡಿ ಅವ್ರ ಬಗ್ಗೆ ರಿಸರ್ಚ್ ಮಾಡಿ ಹೆಂಗೆ ಮಾಡಲೇಬೇಕು. ಎವ್ರಿ ಟೈಮ್ ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ಅ ಪ್ಲಾನ್ ಬಿ ಅಷ್ಟೇ. ಕನ್ಸಿಸ್ಟೆಂಟ್ ಆಗಿ ಇರಬೇಕು.
ಆ್ಯಕ್ಟರು, ಅವ್ರು ನನ್ನ ಫೇವ್ರೆಟ್ ಆ್ಯಕ್ಟರು, ಯಾರು ಬೇಕಾದ್ರೂ ಮ್ಯಾನೇಜ್ ಮಾಡ್ಬೋದು, ನಾಟ್ ಅ ಬಿಗ್ ಡೀಲ್. ಯಾಕೆಂದರೆ ಅದನ್ನೇ ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋರು. ಅಗೇನ್ a team work ಅದು. So as a team, if it is really good, if they can take up that as a challenge and do it, ಅವ್ರು ಆ ಶೋ ಚೆನ್ನಾಗಿ ಮಾಡ್ತಾರೆ ಇಷ್ಟ, ಇವ್ರು ಈ ಶೋ ಚೆನ್ನಾಗಿ ಮಾಡ್ತಾರೆ ಅದಕ್ಕೆ ಇಷ್ಟ. ಸೊ ಹಂಗಿರುತ್ತೆ ಅದು. ಸರ್, ನೀವು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಏನ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀರಾ ಸರ್ ಇದು ಈ ತರ ಆಡಿಯನ್ಸ್ ನ ಎಂಗೇಜ್ ಮಾಡಕ್ಕೆ? ಇಟ್ಸ್ ಎವ್ರಿ ಡೇ ಎಕ್ಸರ್ಸೈಸ್ ಅಷ್ಟೇ. ವಿ ಕೀಪ್ ಟ್ರೈಂಗ್ ವಿತ್ ವೆರಿ ಸಿಂಪಲ್ ಥಿಂಗ್ಸ್. ಏನ್ ಪಾಸಿಬಿಲಿಟೀಸ್ ಇದೆ, ಆಬ್ವಿಯಸ್ಲಿ ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಆ ಕಂಟೆಂಟ್ ಅಲ್ಲಿ ಏನ್ ಐ ಪಾಯಿಂಟ್ ಪೀಪಲ್ ಕ್ಯಾನ್ ಹುಕ್ ಟು ಇಟ್, ಅದನ್ನ ಪಿಕ್ ಮಾಡಿ ವಿ ಪ್ರಮೋಟ್ ಇಟ್. ವಿ ಕ್ರಿಯೇಟ್ ಸಮ್ ಕಾಂಟೆಂಟ್ ಅರೌಂಡ್ ದ ಶೋ. ಸೊ ಆ ಶೋನ ಅದಕ್ಕೆ ಏನು ಬೇಕು, ಆ ಒಂದು ಎಕ್ಸಸೈಸ್, ಆ ಒಂದು ಬ್ರೈನ್ ಸ್ಟಾರ್ಮಿಂಗ್ ಸೆಷನ್ಸ್ we keep having every day. The end result is what we are, ಅಷ್ಟು ಮಿಲಿಯನ್ ವ್ಯೂಸ್, ಇಷ್ಟು ಮಿಲಿಯನ್ ಫಾಲೋವರ್ಸ್. ಸೊ ಮಿಲಿಯನ್ ಅನ್ನೋದು ಐ ನೋ ಆಸ್ ಅನ್ ಇಂಡಿಪೆಂಡೆಂಟ್ ಕ್ರಿಯೇಟರ್, ಸೋಷಿಯಲ್ ಮೀಡಿಯಲ್ಲಿ 100 ಜನ ನಮ್ಮನ್ನು ಎಕ್ಸ್ಟ್ರಾ ಫಾಲೋ ಮಾಡಿದ್ರೆ ಅಂದರೆ ಅದೇ ಅಚೀವ್ಮೆಂಟ್. 100 ಜನ ಸುಮ್ಮನೆ ಬಂದ್ಬಿಟ್ಟು ಫಾಲೋ ಮಾಡೋದು. ದರ್ ಇಸ್ ನೋ ರಿಟರ್ನ್ ಫಾರ್ಮುಲಾ ಟು ದಿಸ್. ನಾನು ಇದು ವರ್ಕ್ ಆಗುತ್ತೆ, ಇದು ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಯಾರು ಅದನ್ನ ಹೇಳೋಕ್ಕಾಗಲ್ಲ. ತುಂಬಾ ಕಾಂಪ್ಲಿಕೇಟ್ ಮಾಡಿ, ತುಂಬಾ ಏನೋ ಟೆಕ್ನಿಕಲ್ ಆಗಿ ಮ್ಯಾಥಮೆಟಿಕಲ್ ಫಾರ್ಮುಲಾ ತರ ನೀವು ಕೇಳಿದೆ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಇರೋ ಒಂದಷ್ಟು ಲಿಮಿಟೆಡ್ ಆಡಿಯನ್ಸ್ ಇರ್ತಾರೆ. ಅವ್ರು ಅದಕ್ಕೆ ಕಮೆಂಟ್ ಮಾಡ್ತಾರೆ, ಅದನ್ನ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಬಿಟ್ಟರೆ ಇಫ್ ಯು ವಾಂಟ್ ಟು ರೀಚ್ ಅ ಲಾರ್ಜರ್ ಆಡಿಯನ್ಸ್, ಯು ಹ್ಯಾವ್ ಟು ಥಿಂಕ್ ಇನ್ ಅ ಬ್ರಾಡರ್ ಪರ್ಸ್ಪೆಕ್ಟಿವ್ ಅಂಡ್ ಸಿಂಪಲ್ ಥಿಂಗ್ಸ್. ನೀವು ಅವಾರ್ಡ್ ವಿನ್ ಆಗಿದೆ ಸರ್, ಶಾರ್ಟ್ ಫಿಲಮ್. ಸೊ ವಾಟ್ಸ್ ದ ಸ್ಟೋರಿ ಬಿಹೈಂಡ್ ಇಟ್ ಸರ್? ಅಸೋಸಿಯೇಟ್ ಡೈರೆಕ್ಟರ್ ಅದಕ್ಕೆ ಅಷ್ಟೇ. ಅದ್ರದ್ದು ಮೇನ್ ಥಾಟ್ ಪ್ರೊಸೆಸ್ ಬಂದು ಇನ್ನೊಬ್ರದ್ದು. ಜರ್ನಿ ಚೆನ್ನಾಗಿತ್ತು. ಒಂದು ಈಗ ಹೆಂಗೆ ನಾವೊಂದು ಇಂಟರ್ವ್ಯೂ ಆಗಲಿ, ಒಂದು ಟೆಲಿವಿಷನ್ ಶೋ ಆಗಲಿ ಹೆಂಗೆ ಪ್ಲ್ಯಾನ್ ಮಾಡ್ತೀವಿ, ಅದೊಂದು ಪ್ರೋಸೆಸ್ ಆಫ್ ಶಾರ್ಟ್ ಫಿಲಮ್ ಮಾಡೋದು ಪ್ರೋಸೆಸ್ಸು. ಸೊ ಆ ಪ್ರೋಸೆಸ್ಸಲ್ಲಿ ಕತೆ ಬರಿತೀವಿ, ಅದನ್ನು ಹೋಗ್ಬಿಟ್ಟು ಒಂದು ಲೊಕೇಶನ್ ನೋಡ್ತೀವಿ, ಎಲ್ಲೆಲ್ಲಿ ಶೂಟ್ ಮಾಡೋದು ಅಂತ, ಅದಕ್ಕೆ ಯಾವ ಆರ್ಟಿಸ್ಟ್ ಸೂಟಬಲ್ ಆಗಿದ್ದಾರೆ ಅಂತ ಹುಡ್ಕೋದು, ಅವ್ರನ್ನ ಅಪ್ರೋಚ್ ಮಾಡಿ ಅವ್ರನ್ನ ಈ ಕತೆ ಕನ್ವಿನ್ಸ್ ಮಾಡೋದು, ಆ್ಯಕ್ಟ್ ಮಾಡೋದಕ್ಕೆ. ಮತ್ತೆ ಅವ್ರ ಕೈಯಲ್ಲಿ ಒಂದಷ್ಟು ಎಕ್ಸಸೈಸ್ ಮಾಡಿಸೋದು, ಹೆಂಗೆ ಈ ಕ್ಯಾರೆಕ್ಟರ್ ಹೆಂಗೆ ಸೂಟಬಲ್ ಆಗಿ ಪರ್ಫಾರ್ಮ್ ಮಾಡೋದು, ಅದಕ್ಕೊಂದಿಷ್ಟು ಎಕ್ಸಸೈಸಸ್. ಅದನ್ನ ಹೋಗಿ ಶೂಟ್ ಮಾಡೋದು. ಫಸ್ಟ್ ಒಂದು ಮಾಕ್ ಶೂಟ್ ಮಾಡಿರ್ತೀವಿ. ತುಂಬ ಎಕ್ಸ್ಪರ್ಟ್ಗಳು, ನಾನು ಇಲ್ಲ ಒಂದೇ ಸತಿ ಹೋಗಿ ಶೂಟ್ ಮಾಡ್ತೀನಿ ಅನ್ನೋರು ಮಾಡ್ತಾರೆ. ನಾವೆಲ್ಲ ಈಗಷ್ಟೇ ಸ್ಟಾರ್ಟ್ ಮಾಡ್ತಾ ಇರೋರಾಗಿರೋದ್ರಿಂದ ಹೋಗಿ ಒಂದು ಮಾಕ್ ಶೂಟ್ ಮಾಡಿರ್ತೀವಿ, ಎಡಿಟ್ ಮಾಡಿ ನೋಡ್ತೀವಿ ಹಿಂಗೆ ಬರುತ್ತೆ ಅಂತ. ಒನ್ಸ್ ವಿ ಆರ್ ಕಾನ್ಫಿಡೆಂಟ್ ಹೋಗ್ಬಿಟ್ಟು ಆ್ಯಕ್ಚುಲ್ ಶೂಟ್ ಮಾಡ್ತೀವಿ. ಆ್ಯಂಡ್ ಅದು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಾವು
to the last part of the podcast, that is rapid fire round. Are you excited, sir? ಆಲ್ವೇಸ್. Content or creativity? ಕಂಟೆಂಟ್ ಚೆನ್ನಾಗಿತ್ತು ಅಂದ್ರೆ ಕ್ರಿಯೇಟಿವ್ ಆಗಿ ಇದ್ದೇ ಇರುತ್ತೆ. ಕಾಂಟೆಂಟ್ ಹೆಂಗ್ ಬಿಲ್ಡ್ ಮಾಡ್ತೀಯಾ, ಯಾರಿಗ್ ಬಿಲ್ಡ್ ಮಾಡ್ತಿದ್ಯಾ ನಿನಗ್ ಗೊತ್ತಿದ್ರೆ ದೆನ್ ಅದು ಬೆಟರ್ ಅಪ್ರೋಚ್, ಅದು ಕ್ರಿಯೇಟಿವ್ ಆಗಿ ಇದ್ದೇ ಇರುತ್ತೆ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಾನು ಸುಮ್ಮನೆ ಏನೋ ಒಂದು ಡಿಫ್ರೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಕ್ರಿಯೇಟಿವ್ ಅಂತ ಹೇಳಕ್ಕಾಗಲ್ಲ. Early morning shoot or late night edit? 24/7, 365 days. Script or spontaneity? You should have a strong script, but you can always be spontaneous and on-spot improvisations. Made ಮಾಡ್ತೀನಿ. Nobody can stick to your 100% script. You have to have the script to know ಏನ್ ಮಾಡ್ತಿದ್ದೀವಿ ಅನ್ನೋದಕ್ಕೆ. That is very important. And being spontaneous, you can't differentiate. ನಾನು ಸ್ಕ್ರಿಪ್ಟ್ ಮಾಡ್ತೀನಿ, ಸ್ಕ್ರಿಪ್ಟ್ ಇಂಪಾರ್ಟೆಂಟ್ ಅಂತೇಳಿ ಅದನ್ನೇ ಹೋಗಿ ಶೂಟ್ ಮಾಡ್ತೀನಿ ಅಂದ್ರೂ ಆಗಲ್ಲ. ನಾನು ಹೋಗ್ಬಿಟ್ಟು ಶೂಟ್ ಮಾಡೋಕ್ಕೆ ಅಂತ ಹೋಗ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಅಂತ ಯೋಚನೆ ಮಾಡೋದಕ್ಕೂ ಆಗಲ್ಲ. To have the script and be spontaneous. If not media, what would you be doing, sir? I love to travel. So maybe ಅಲ್ಲೂ ನಾನು ಎಲ್ಲೇ ಹೋದ್ರೂ ಅಲ್ಲೊಂದು ಮೀಡಿಯಾ ಬಂದೇ ಬರುತ್ತೆ. ಐ ಕಾಂಟ್ ಸೇ ಇಫ್ ನಾಟ್ ಮೀಡಿಯಾ ಏನು ಅಂತ. ನಾನು ಟ್ರಾವೆಲ್ ಮಾಡ್ತಾ ಇದ್ರು ಅಲ್ಲೂ ಒಂದು ಕಾಂಟೆಂಟೇ ಮಾಡ್ತಿದ್ದೆ. ನಾನು ಎಲ್ಲೋ ಇಂಜಿನಿಯರ್ ಆಗಿ ವರ್ಕ್ ಇಂಜಿನಿಯರ್ ಆಗಿದ್ದಿದ್ರು ಅಲ್ಲೂ ಅಲ್ಲಿ ಇದನ್ನ ಮೇ ಬಿ ಅದನ್ನ ಡಾಕ್ಯುಮೆಂಟ್ ಮಾಡೋದು, ಅದನ್ನ ಎಡಿಟ್ ಮಾಡೋದು ಮಾಡಿರ್ತಿದ್ದೆ. ನಾನು ಏನೇ ಕರಿಯರ್ ತಗೊಂಡಿದ್ರು ಮೇ ಬಿ ಅಲ್ಲಿ ಮೀಡಿಯಾ ಇದ್ದೇ ಇರ್ತಿತ್ತು ನನಗೆ. ಸೊ ದೇರ್ ಇಸ್ ನೋ ಅದರ್ ವೇ ಐ ಕ್ಯಾನ್ ಕೀಪ್ ಮೀಡಿಯಾ ಅಸೈಡ್ ಅಂಡ್ ಥಿಂಕ್. Favorite snack during long edit sessions? ಏನ್ ಕೊಟ್ಟು ತಿಂತೀನಿ, ವೆಜಿಟೇರಿಯನ್ ಮಾತ್ರ. ಸೂಪರ್ ಸರ್, ಆಸಮ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನೀವು ನಿಮ್ಮ ವ್ಯೂ ಪಾಯಿಂಟ್, ನಿಮ್ಮ ಪರ್ಸ್ಪೆಕ್ಟಿವ್ ಅನ್ನು ಶೇರ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಸರ್. ಏನ್ ಅನ್ಸ್ತು ಸರ್ ಈ ಪಾಡ್ಕಾಸ್ಟ್ ಅಲ್ಲಿ ಬಂದು ನಿಮ್ಮ ಪರ್ಸ್ಪೆಕ್ಟಿವ್? ಐ ಆಲ್ವೇಸ್ ಲವ್ ಟು ಬಿ ಬಿಹೈಂಡ್ ದ ಕ್ಯಾಮ್ರಾ. ಏನಕ್ಕೆ ಬಂದು ಇಲ್ಲಿ ಮಾತಾಡ್ಬೇಕು ಅನ್ಸಿದ್ದು ಅಂದ್ರೆ ಫಸ್ಟ್ ಥಿಂಗ್ ನನ್ನ ತಲೆಗೆ ಬಂದಿದ್ದು, ನಾನು ಯಾರು, ದ ರೈಟ್ ಪರ್ಸನ್ ಟು ಹ್ಯಾವ್ ದಿಸ್ ಕಾನ್ವರ್ಸೇಷನ್ ಅನ್ನೋದನ್ನೇ ಫಸ್ಟ್ ಥಿಂಕ್ ಮಾಡಿದ್ದು. ಇದ್ದಾರೆ ತುಂಬಾ ಜನ, ತುಂಬಾ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇರೋರು, ತುಂಬಾ ದೊಡ್ಡದಾಗಿ ಮಾತಾಡೋರು ತುಂಬಾ ಜನ ಇರ್ತಾರೆ. ಸೊ ಇಲ್ಲಿ ನಾನು ಹೋಗ್ಬಿಟ್ಟು ಏನಕ್ಕೆ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ಬೇಕು ಅನ್ನೋದಕ್ಕೆ ಫಸ್ಟ್ ರೀಸನ್ನೇ ದ ವೇ ಯು ಅಪ್ರೋಚ್. ಇದುವರೆಗೂ ನಾನು ಯಾವತ್ತೂ ಎಲ್ಲೂ ಯಾವ ಇಂಟರ್ವ್ಯೂ ಆಗಲಿ, ಒಂದು ಪಾಡ್ಕಾಸ್ಟ್ ಆಗಲಿ, ಐ ಫೀಲ್ ಶೈ ಟು ಬಿ ಆನ್ ಕ್ಯಾಮ್ರಾ ಸಮ್ಟೈಮ್ಸ್. ಬಟ್ ಇವತ್ತು ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ನಿನ್ನ ಹತ್ರ ಒಂದು ಕ್ಯಾಮ್ರಾ ಮುಂದೆ ಬಂದು ಒಂದು ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಂದ್ರೆ ಕ್ರೆಡಿಟ್ ಗೋಸ್ ಟು ಯು, ಬಿಕಾಸ್ your approach, your consistency, the way you kept following up on this. Okay, I gave a thought, okay, ಮಾಡೋಣ ಒಂದು. ಆ್ಯಂಡ್ ತುಂಬ ಜನ ಈಗ ಯಾವುದೋ ಒಂದು ಇಂಟರ್ವ್ಯೂ ಮಾಡ್ತೀವಿ, ಒಂದು ಪಾಡ್ಕಾಸ್ಟ್ ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ ಅಂತ ಹೋದಾಗ ಫಸ್ಟು ಅಪ್ರೋಚ್ ಮಾಡಿದಾಗ ಏನು ಮಾಡ್ತಾರೆ, ಹೋಗ್ಬಿಟ್ಟು ಇವ್ರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ, ಇವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೇನು ಬರುತ್ತೆ, ನಾನೇನು ರೀಚ್ ಆಗ್ತೀನಿ ಅಂತ. ಯು ಆರ್ ಜಸ್ಟ್ ಸ್ಟಾರ್ಟಿಂಗ್ ಇಟ್. ಓಕೆ, ಅಂಡ್ ನನಗೆ ನಾನು ಯಾರೋ ಒಂದಷ್ಟು ಜನ ರೀಚ್ ಆಗಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಐ ನೋ ಸ್ಟ್ರಗಲ್ ಬಿಹೈಂಡ್ ಇಟ್. ದಟ್ಸ್ ದ ಓನ್ಲಿ ರೀಸನ್ ಐ ವಾಂಟೆಡ್ ಟು ಬಿ ಪಾರ್ಟ್ ಆಫ್ ದಿಸ್. ಆ್ಯಂಡ್ ಇದನ್ನ ಮಾಡೋಣ ಅಂತ ಹೇಳಿದ್ದೆ ಅದೇ ರೀಸನ್ಗೆ. ಸಿ, ದಿಸ್ ಮೈಟ್ ಎನ್ಕರೇಜ್ ಯು, this might help me coming out of that fear to be on the camera. So thank you so much sir, thank you so much for your time and commitment, and thank you so much audience for being here on today's podcast. Please do like, share and subscribe. Meet you in my next podcast.